ಕಗ್ಗ 8. ಯುಕ್ತಿ ಸಾಮ್ರಾಜ್ಯದಲ್ಲಿ ಭಕ್ತಿ ಬಡ ಪರದೇಶಿ. ಯುಕ್ತಿ ಸಾಮ್ರಾಜ್ಯದಲ್ಲಿ ಈ ಜಗತ್ತಿನಲ್ಲಿ ಜನಗಳು ಭಾರಿ ಬುದ್ಧಿವಂತಿಕೆ, ಯುಕ್ತಿ, ಉಪಾಯ, ನಾಟಕ ಎಲ್ಲ ಮಾಡ್ತಾ ಇರ್ತಾರೆ. ಅದರಲ್ಲಿ ಭಕ್ತಿ ಬಡ ಪರದೇಶಿ. ಶಕ್ತಿ ಚತುರತೆ ಉಡುಗೆ, ಬೇರೆ ಎಲ್ಲ ಉಪಾಯಗಳು ಬುದ್ಧಿವಂತಿಕೆಗಳೆಲ್ಲ ಉಡುಗಿ, ನೀನು ಸೋತಂದು ಉತ್ಕ್ರಮಣದ ಅರೆಮನದಿ ದೈವವನು ಪಿಡಿದೇನು. ನೀ ಸೋಲೋವರೆಗೂ ನಾನು ಅಂತಿದ್ಯಾ, ನಾನು ಅದನ್ನು ಮಾಡಿದೆ, ಇದನ್ನು ಮಾಡಿದೆ, ಆ ಪ್ಲ್ಯಾನು, ಈ ಪ್ರಾಜೆಕ್ಟು, ಈ ಯೋಚನೆ, ಈ ಉಪಾಯ, ಪ್ಲ್ಯಾನಿಂಗು ಎಲ್ಲ ಅದೆಲ್ಲ ಹೋದ್ಮೇಲೆ ಉತ್ಕ್ರಮಣದ ಅರೆಮನದಿ ದೈವವನ್ನು ಪಿಡಿದೇನು. ಆವಾಗ ದೇವರನ್ನು ಸಂಕಟ ಬಂದಾಗ ವೆಂಕಟರಮಣ ಅಂದರೆ ಏನು ಉಪಯೋಗ? ಅದಕ್ಕೆ ಭಕ್ತಿ ಹೇಗಿರಬೇಕು ಅಂತ ಒಂದೇ ಸಾಲು, ಭಕ್ತಿ ರಕ್ತದಿ ಪರಿಗೆ. ನಿನ್ನ ರಕ್ತದಲ್ಲೇ ರಕ್ತ ನಿನ್ನ ದೇಹದಲ್ಲಿ ಹರಿಯುವಷ್ಟೇ ಸಲಿಲವಾಗಿ ಭಕ್ತಿ ನಿನ್ನೊಳಗೆ ಹರಿತಾ ಇದ್ದರೆ ಮಾತ್ರ ಭಗವಂತ ನಿನ್ನ ಜೊತೆ ನೋಡ್ತಾ ಇರ್ತಾನೆ, ಕಾಪಾಡ್ತಾ ಇರ್ತಾನೆ. ಬುದ್ಧಿ ಮಾತಿದು ನಿನಗೆ ಸಿದ್ಧನಿರು ಸಕಲಕ್ಕೆಲ್ಲಕ್ಕೂ, ಎದ್ದು ಕುಣಿಯಲಿ ಕರ್ಮ ದೈವ ನಿದ್ರಿಸಲಿ. ದೇವರು ಕೂಡ ನಿನ್ನ ಕಡೆ ನೋಡದೇ ಇದ್ದರೂ ಪರವಾಗಿಲ್ಲ. ಅದ್ಭುತಗಳು ಅರಿದಲ್ಲ, ಪವಾಡಗಳು ಆಗದೇ ಇರೋದಿಲ್ಲ. ಅದರಿಂದ ನಾನು ಯಾವುದಕ್ಕೂ ಪ್ರಯೋಜನ ಇಲ್ಲ, ನನಗಿಷ್ಟೇ ಗತಿ, ನನಗಿದೇ ಗತಿ ಅಂತ ಹೆದರ್ಕೊಂಡು ಕೂತ್ಕೋಬೇಕಾಗಿಲ್ಲ. ಭವ್ಯಕ್ಕೆ ಹದ್ದಿಲ್ಲ, ಹದ್ದು ಗಡಿ, ಲಿಮಿಟೇಷನ್ ಏನೂ ಇಲ್ಲ. ಭವಿತವ್ಯಕ್ಕೆ, ಭವಿಷ್ಯಕ್ಕೆ ಅದ್ಭುತವನ್ನು ಪವಾಡವನ್ನು ಮಾಡುವ ಶಕ್ತಿ ಇರುತ್ತೆ. ನನಗೆ ಗೊತ್ತಿಲ್ಲ ಅಷ್ಟೇ ಅಂತ ತಿಳ್ಕೊಂಡು ದೈವ ಸಿದ್ಧನಾಗು ಎಲ್ಲ ಮಂಕುತಿಮ್ಮ. ವಾಟ್ ಎವರ್ ಇಟ್ ಕಮ್ಸ್ ಇನ್ ಲೈಫ್ ಯು ಶುಡ್ ಬಿ ರೆಡಿ ಟು ಫೇಸ್ ಇಟ್ ಅಂತ ಹೇಳ್ತಾರೆ. ಪ್ರಿಪೇರ್ ಯುವರ್ ಸೆಲ್ಫ್ ಟು ಫೇಸ್ ಆ್ಯಂಡ್ ವಿನ್ ಆಲ್ ದಿ ಚಾಲೆಂಜಸ್ ಇನ್ಕ್ಲೂಡಿಂಗ್ ಡಿವೈನ್ ಕರ್ಸ್. ದೈವದ ಕರುಣೆ ಇಲ್ಲದೇ ಇರುವಂಥ ಸಂದರ್ಭದಲ್ಲೂ, ಹಣೆ ಬರಹ ಚೆನ್ನಾಗಿಲ್ಲ ಅನ್ನುವಂಥ ಸಂದರ್ಭದಲ್ಲೂ ಎಲ್ಲವುದಕ್ಕೂ ಸಿದ್ಧವಾಗಿದ್ದರೆ ತನ್ನಿಂದ ತಾನೇ ಅವೆಲ್ಲ ಕಳ್ಕೊಂಡು ಒಳ್ಳೆಯ ಕಾಲ, ಒಳ್ಳೆಯ ದಿನ ಬರುತ್ತೆ. ಸಹಜವನ್ನು ಬಿಟ್ಟು ಅಲುಗದಿಹುದು ಮೃಗಕೀಟ. ಮೃಗಕೀಟಗಳು ಸ್ವಾಭಾವಿಕವಾಗಿ ಬದುಕುತ್ತೆ, ಹಸಿವಾಗುತ್ತೆ, ನಿದ್ದೆ ಬರುತ್ತೆ, ಮೈಥುನ ಇದೆ, ಸಂತಾನ ಇದೆ, ಅದ್ರ ಪಾಡಿಗೆ ನಡೀತಾ ಇರುತ್ತೆ. ಆದರೆ ಮನುಷ್ಯನಾದವನು ಸಮಾಜವನ್ನು ಕಟ್ಟಿದ್ದಾನೆ. ಅವನು ಪ್ರಾಣಿಗಳಷ್ಟೇ ಸಹಜವಾಗಿ ಬದುಕಕ್ಕಾಗಲ್ಲ. ಸಹಜವಂ ಶಿಕ್ಷಿಸುತ್ತೆ, ಸ್ವಾಭಾವಿಕವಾದ ಕ್ರೌರ್ಯವನ್ನು ತಿದ್ದುಕೊಳ್ತಾ ಲೋಕ ಸಂಸ್ಥಿತಿಗೆ, ಲೋಕದ ಸುವ್ಯವಸ್ಥಿತ ಆರ್ಡರ್ ಆಫ್ ಸೊಸೈಟಿ, ಆರ್ಡರ್ ಇನ್ ವರ್ಲ್ಡ್ಗೆ ಅದನ್ನು ಯೋಜಿಪುದೇ ನರಮಹಿಮೆ. ಗ್ರೇಟ್ನೆಸ್ ಆಫ್ ಹ್ಯೂಮನ್ ಬೀಯಿಂಗ್, ಮ್ಯಾನ್ಕೈಂಡ್ ಈಸ್ ಟು ಸೆಟ್ ರೈಟ್ ದಿ ಆಲ್ ಅಬ್ಸ್ಟಕಲ್ಸ್, ಅದು ಇದು ಎಲ್ಲವೂ. ಯಾಕಪ್ಪ ಹಾಗೆ? ಬಾನೋಳಿರುವುದೇ ಪಕ್ಷಿ ಪಾರ್ವ ದಾರಿಯ ನಕ್ಷೆ. ಪಾರ್ವ ಹಾರುವ, ಆಕಾಶದಲ್ಲಿ ಹಾರುವ ಪಕ್ಷಿಗೆ ದಿಸ್ ಈಸ್ ಯುವರ್ ರೂಟ್ ಅಂತ ಯಾರಾದರೂ ಡೈರೆಕ್ಷನ್ ಕೊಡೋಕ್ಕಾಗತ್ತಾ? ಮೀನು ನೀರೊಳು ನುಸುಳೆ ಪಥ ನಿಯಮವಿಹುದೇ, ಅದಕ್ಕೇನಾದರೂ ಟ್ರಾಫಿಕ್ ರೂಲ್ಸ್ ಇದೆಯಾ? ಏನೋ ಜೀವವನ್ನು ಎಳೆಯುವುದು, ಏನೋ ನೂಕುವುದು, ನೀನೊಂದು ಗಾಳಿಪಟ ಮಂಕುತಿಮ್ಮ. ಗಾಳಿಪಟ ಸೂತ್ರ ಬೇರೆ ಪರಮಾತ್ಮ ಶಕ್ತಿಯ ಕೈಯಲ್ಲಿದೆ. ನೀನು ಏನಿದ್ರು ಅದು ಹೆಂಗೆ ಓಡಿಸುತ್ತೋ, ಹೆಂಗೆ ಆಡಿಸುತ್ತೋ. ಮ್ಯಾನ್ ಈಸ್ ನಥಿಂಗ್, ಮ್ಯಾನ್ ಕೆನಾಟ್ ಪ್ಲ್ಯಾನ್ ಆ್ಯಂಡ್ ಲಿವ್, ಬಟ್ ಹೀ ಈಸ್ ಎ ಕೈಟ್ ಇನ್ ದಿ ಹ್ಯಾಂಡ್ಸ್ ಆಫ್ ಡಿವೈನ್. ಆಮೇಲೆ ನಮ್ಮ ಡಿವೋಷನ್ ಅನ್ನೋದು ಹೇಗಿರುತ್ತೆ ಅಂತ, ಬರೀ ಇಮ್ಯಾಜಿನೇಷನ್ನು, ಸಮಾಧಾನ, ಪೊಳ್ಳು ಸಮಾಧಾನ ಇಂಥವುಗಳಿಂದ ಕೂಡಿರುತ್ತೆ ಅನ್ನೋದಕ್ಕೆ ಏನು ಹೇಳ್ತಾರೆ ಗೊತ್ತಾ? ಕತ್ತಲೆಯೊಳು ಏನನೋ ಕಂಡು ಬೆದರಿದ ನಾಯಿ ಎತ್ತಲೋ ಸಖನಿರುವನೆಂದೆಂದು ನಂಬಿ
ಕತ್ತೆತ್ತಿ ಮೋಳಿಡುತ್ತ ಬೊಗಳಿ ಹಾರಾಡುವುದು. ಈ ಬೀದಿಲಿರೋ ನಾಯಿ ಯಾವುದೋ ಹೊತ್ತಿನಲ್ಲಿ ಸಿಕ್ಕಾಪಟ್ಟೆ ಬಗಳಕ್ಕೆ ಶುರು ಮಾಡುತ್ತೆ. ಅದಕ್ಕೇನೋ ತೊಂದರೆ ಆದರೆ ಪಕ್ಕದ ಬೀದಿಲೋ ಇನ್ನೊಂದು ಬೀದಿಲೋ ಇರೋ ತನ್ನ ಸಖ ಬಂದು ಸಹಾಯ ಮಾಡಬಹುದು ಅಂತ ನಿರೀಕ್ಷೆನ, ಅಥವಾ ತನ್ನ ಸ್ವಜಾತಿಯಿಂದ ಒಂದಕ್ಕೊಂದು ಸಂಪರ್ಕ ಸಾಧ್ಯ ಅಂದ್ಕೊಂಡಿರುತ್ತೋ ಗೊತ್ತಿಲ್ಲ. ಭಕ್ತಿ ಅಂತೆಯೇ ನಮ್ಮದು. ಕಷ್ಟ ಬಂದಾಗ ಯಾರನ್ನೋ ನಂಬಿ, ಏನನ್ನೋ ನಂಬಿ ಏನೋ ಕೆಲಸಗಳನ್ನು ಮಾಡ್ತಾ ಹೋಗ್ತೀವಿ ನಾವು. ಅವರ್ ಡಿವೋಷನ್ ಹ್ಯಾಸ್ ನೋ ಕಾನ್ಫಿಡೆಂಟ್ ಫೇತ್ ಬಟ್ ಓನ್ಲಿ ಇಮ್ಯಾಜಿನರಿ ಕಾನ್ಸೊಲೇಷನ್ ಅಂತ ಬರ್ಕೊಂಡಿದ್ದೀನಿ. ನನಗೆ ಏನು ತೋಚುತ್ತೋ ಅದನ್ನು ಬರ್ತೀನಿ. ಈಗ ಮುಂದೆಂದು ಅರೆಗಣ್ಣು ನಮದೆಂದು, ನಮ್ಮ ಕಣ್ಣು ದೃಷ್ಟಿನೇ ಅರ್ಧ. ಕೊರಗಿ ಫಲವೇನು, ಅರೆ ಬೆಳಕು ಧರೆಯೊಳೊಂದು ವರಲಿ ಸುಖವೇನು. ಅರ್ಧನೇ ಬೆಳಕಿದೆ, ಪೂರ್ತಿ ಭಗವಂತ ಜ್ಞಾನ ಕೊಟ್ಟಿಲ್ಲ, ವಿದ್ಯೆ ಕೊಟ್ಟಿಲ್ಲ, ಶಿಕ್ಷಣ ಕೊಟ್ಟಿಲ್ಲ. ಬೆಳಕು ಅವನು ಕೊಡಬೇಕಾಗಿತ್ತು, ನಾವು ಅದಕ್ಕೆ ಜವಾಬ್ದಾರರಲ್ಲ. ಈ ಥರ ಎಲ್ಲ ನಾವೇನು ಮಾಡ್ತೀವಿ, ಎಕ್ಸ್ಕ್ಯೂಸ್ಗಳನ್ನು ತಗೊಳ್ತೀವಿ. ಇರುವ ಕಣ್ಣು, ಇರುವ ಬೆಳಕಿನೊಳಗೆ ಆದನಿತ ನೋಡಿ, ಆದಷ್ಟನ್ನು ನೋಡಿ ಪರಿಕಿಸಿದಡೆ ಅದು ಲಾಭ. ಬಿ ಹ್ಯಾಪಿ ವಿತ್ ವಾಟ್ ಯು ಹ್ಯಾವ್ ಆ್ಯಂಡ್ ಎಂಜಾಯ್ ವಾಟ್ ಯು ಹ್ಯಾವ್, ಬಟ್ ಡೋಂಟ್ ಕ್ರೇವ್ ಫಾರ್ ಸಮಥಿಂಗ್ ನಾಟ್ ಅವೈಲಬಲ್. ಇವರೇನು ಹೇಳಿದ್ರು ಗೋಪಾಲಕೃಷ್ಣ ಅಡಿಗರು, ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ. ನಮ್ಮ ಹತ್ರ ಯಾವುದಿಲ್ವೋ ಅದು ಬೇಕು ಅಂತ ಹೋಗ್ತಿರ್ತೀವಿ ಅಂತ. ಮುಂದಕ್ಕೆ ವರ್ಲ್ಡ್ ಈಸ್ ಆಲ್ವೇಸ್ ಬಿಕಮಿಂಗ್ ಅನ್ನೋ ಮಾತನ್ನು ಹೇಳ್ತಾರೆ. ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಮೂರು ಕೂಡ ಒಂದಕ್ಕೊಂದು ಕನೆಕ್ಟೆಡು ಯಾವಾಗಲೂ ಅಂತ. ರಾಮನ ಉಚ್ಛ್ವಾಸ ಅಲೆದಿರದೆ ರಾವಣನೆಡೆಗೆ. ರಾಮರಾವಣ ಯುದ್ಧ ನಡೆಯುವಾಗ ಇವನು ಬಿಟ್ಟ ಉಸಿರು ಅವನ ಕಡೆಗೆ ಹೋಗಲ್ವಾ? ರಾಮನಂಥ ಸಾತ್ವಿಕ ಮನುಷ್ಯನ ಉಸಿರು ಅವನ ಕಡೆಗೆ ಹೋದ್ರೇನೋ ಅವನಿಗೆ ಸಾತ್ವಿಕ ಗುಣ ಬರುತ್ತಾ? ರಾಮನು ದಶಕಂಠನ ಎಲ್ಲರನ್ನು ಉಸಿರಿರನೇ. ದಶಕಂಠ ರಾವಣ ಅವನ ಕೇಡಿಗ ಬುದ್ಧಿಯ ಉಸಿರಾಟವನ್ನು ರಾಮನೂ ಕೂಡ ಉಸಿರಾಡಿದ್ದಾನೆ. ಹಾಗಂತ ಇವನು ರಾವಣನಾಗಲ್ಲ, ಅವನು ರಾಮನೂ ಆಗಲ್ಲ. ರಾಮ ರಾವಣರ ಉಸಿರು ನಮ್ಮೊಳಗೆ ಇರವೇ? ಬಹಳ ಸುಂದರವಾದ ಪ್ರಶ್ನೆ. ನಮ್ಮಲ್ಲೇ ರಾಮ ಇದ್ದಾನೆ, ರಾವಣ ಇದ್ದಾನೆ. ಭೂಮಿಯಲ್ಲಿ ಹೊಸತೇನೋ, ದುರ್ಗುಣ ಸದ್ಗುಣ, ಅವಗುಣ ಒಳ್ಳೆ ಗುಣ ಎಲ್ಲವೂ ಪ್ರತಿಯೊಬ್ಬರಲ್ಲೂ ಇರುತ್ತೆ. ಪ್ರಪೋರ್ಷನ್ ಚೇಂಜ್ ಆಗುತ್ತೆ. ಬರೀ ಚೇಂಜ್ ಆಗೋದಲ್ಲ, ಫ್ರಮ್ ಟೈಮ್ ಟು ಟೈಮ್ ಚೇಂಜ್ ಆಗುತ್ತೆ, ಫ್ರಮ್ ಪ್ಲೇಸ್ ಟು ಪ್ಲೇಸ್ ಚೇಂಜ್ ಆಗುತ್ತೆ. ನಾವು ನಮ್ಮ ಕುಟುಂಬದವರಿಗೆ ಆಗಿರುವಷ್ಟೇ ಒಳ್ಳೆಯವರು ಬೇರೆಯವರಿಗೆ ಆಗಿರ್ತೀವಾ? ಇಲ್ಲ. ಸುಳ್ಳು ಹೇಳಬೇಡಿ ಅಂತ ಮಕ್ಕಳಿಗೆ ಹೇಳ್ಕೊಟ್ಬಿಟ್ಟು ಅವರ ಎದುರಿಗೆ ಬೇರೆಯವ್ರಿಗೆ ನಾವು ಸುಳ್ಳು ಹೇಳುವಂಥ ಸಂದರ್ಭಗಳು ಬಂದಾಗ ನಾವೇ ರಾಮ ನಾವೇ ರಾವಣ ಎರಡೂ ಆಗುತ್ತೆ. ಯಮನಲ್ಲಿ ಅಂತೇಳಿ ಒಂದೇನೋ ಹಾಡಿದೆ, ದಾಸರದ ಹಾಡು. ನಂಬಿದ ಸುಗ್ರೀವಗೆ ರಾಮನೇ ಆದ, ನಂಬದ ವಾಲಿಗೆ ಯಮನೇ ಆದ ಅಂತ. ಎಲ್ಲವೂ ಕೂಡ ವೈರುಧ್ಯಗಳು ನಮ್ಮಲ್ಲೇ ಇರುತ್ತೆ. ಭೂಮಿಯಲ್ಲಿ ಹೊಸತೇನೋ ಮಂಕುತಿಮ್ಮ. ಆಯಿತು. ನಥಿಂಗ್ ಈಸ್ ಡೆಫಿನೆಟ್ ಆ್ಯಂಡ್ ರೆಗ್ಯುಲೇಟೆಡ್, ಎವ್ರಿಥಿಂಗ್ ಈಸ್ ಟೆಂಟೇಟಿವ್, ಟೆಂಪರರಿ, ಚೇಂಜಿಂಗ್ ಎವ್ರಿ ಮೊಮೆಂಟ್ ಅಂತ ಒಂದು ಪದ್ಯಕ್ಕೆ ಬರೆದಿದ್ದೀನಿ. ಯಾವುದೂ ಕೂಡ ನಿಶ್ಚಿತವಾದದ್ದಲ್ಲ, ಯಾವುದೂ ಕೂಡ ನಿಯಮಿತವಾದದ್ದಲ್ಲ. ಎಲ್ಲವೂ ತಾತ್ಕಾಲಿಕ, ಎಲ್ಲವೂ ತಾತ್ಪೂರ್ತಿಕ. ಪ್ರತಿ ಗಳಿಗೆ ಬದಲಾವಣೆ ಮಾತ್ರವೇ ಬದಲಾವಣೆ ಇಲ್ಲದ್ದು. ಚೇಂಜ್ ಈಸ್ ಓನ್ಲಿ ಚೇಂಜ್ಲೆಸ್. ಆಲ್ವೇಸ್ ಚೇಂಜ್ ಈಸ್ ಹ್ಯಾಪನಿಂಗ್. ಅದು ಯಾಕೆ? ಪದರಗಳಿಹವು, ಗಂಟುಗಳಿಹವು, ಹೃದಯದಲ್ಲಿ, ಬುದ್ಧಿಯಲ್ಲಿ, ವಾಕ್ಚರ್ಯೆಯಲ್ಲಿ. ನಾವೇ ಅನೇಕ ಸರ್ತಿ ಹೇಳ್ತೀವಿ, ನಾನು ಯಾಕೆ ಹಂಗೆ ಮಾಡಿದೆ ಗೊತ್ತಿಲ್ವಲ್ಲ, ನಾನು ಯಾಕೆ ಆ ಥರ ಮಾತಾಡ್ಬಿಟ್ನೋ, ಅವಾಗ ಆಡಬಾರ್ದಾಗಿತ್ತಲ್ಲ, ಪಶ್ಚಾತ್ತಾಪ ಪಡ್ತೀವಿ. ಅಂಥದ್ದೆಲ್ಲ ಯಾಕಾಗತ್ತೆ?
ಪದರ ಪದರಗಳಿಹವು ಗಂಟು ಗಂಟುಗಳಿಹವು ಹೃದಯದಲ್ಲಿ ಬುದ್ಧಿಯಲ್ಲಿ ವಾಕ್ಚರ್ಯೆಯಲ್ಲಿ. ಚರ್ಯೆ ಕೆಲಸ, ಚರ. ಇದಂ ಇತ್ತಂ, ಇದು ಹೀಗೆ. ಎಲ್ಲಿಹುದು ಮನುಜ ಸ್ವಭಾವದಲ್ಲಿ? ಇದು ಹೀಗೆ ಅನ್ನುವಂಥ ನಿಶ್ಚಿತತೆ ಎಲ್ಲೂ ಇಲ್ಲ. ಯಾಕಂದರೆ ವಿಧಿಯ ಕೈ ಚಿತ್ರವದು ಮಂಕುತಿಮ್ಮ. ನಾವು ವಿಧಿಯ ಕೈಯಲ್ಲಿ ಕೇವಲ ಬೊಂಬೆಯಂತೆ ಆಡ್ತಾ ಇರ್ತೀವಿ. ಯು ಶುಡ್ ಬ್ಲೇಮ್ ಆರ್ ಕಂಪ್ಲೇನ್ ಓನ್ಲಿ ಆಫ್ಟರ್ ಎಕ್ಸ್ಪೀರಿಯನ್ಸಿಂಗ್ ಅಂತ ಒಂದು ಅರ್ಥ ಬರೆದಿದ್ದೀನಿ. ಯಾವುದಕ್ಕೆ ಅಂತ ಕೇಳಿಸ್ಕೊಳ್ಳಿ, ಅವಾಗ ಸರಿಯೋ ತಪ್ಪ ನೀವೇ ಹೇಳಿ. ನಾವು ಯಾರನ್ನಾದರೂ ಆಕ್ಷೇಪಣೆ ಮಾಡಬೇಕಾದ್ರೆ, ಅವರ ಮೇಲೆ ದೂರನ್ನು ಆರೋಪವನ್ನು ಸಲ್ಲಿಸಬೇಕಾದರೆ, ಅಂಥ ಪರಿಸ್ಥಿತಿಯಲ್ಲಿ ನಮ್ಮನ್ನು ನಾವು ನಿಲ್ಲಿಸಿಕೊಂಡು ನೋಡಿ ಸರಿಯೋ ತಪ್ಪೋ ನಮ್ಮ ಆಕ್ಷೇಪ ಅಂತ ವಿಚಾರ ಮಾಡಿ ನಾವು ಸರಿ ಅಂತ ಅನ್ನಿಸೋದಕ್ಕೆ ಆಧಾರ ಸಹಿತವಾಗಿ ನಮ್ಮಲ್ಲಿ ವಿಚಾರಗಳಿದ್ದರೆ, ತರ್ಕ ಇದ್ದರೆ ಮಾಡಬೇಕು. ಸುಮ್ಮನೆ ಮಾಡೋದಲ್ಲ ಆರೋಪ. ರಾವಣನ ಹಳಿವವನೇ ಜೀವವನೇ ಬಿಸುಡಿಸುವ ಲಾವಣ್ಯವೆಂತಹುದು, ನೋವದೆಂತಹುದು, ಬೇವಸವ ಪಟ್ಟು ತಿಳಿದು ಹಳಿ ಒಡೆ ಹಳಿ. ಗಾವಿಲನ ಗಳಹೇನು ಮಂಕುತಿಮ್ಮ. ಗಾವಿಲ ಕುರುಡ, ನೋಡದೇ ಇರೋದು. ಯಾವುದನ್ನು ನೋಡಬೇಕೋ ಅದನ್ನು ನೋಡದೆಯೇ ಅನೇಕರಿಗೆ ದುರಭ್ಯಾಸ. ಒಬ್ಬರು ಮಾತಾಡೋದನ್ನು ಪೂರ್ತಿ ಕೇಳಿಸ್ಕೊಳ್ಳೋದೇ ಇಲ್ಲ, ಮಧ್ಯದಲ್ಲೇ ಅವರು ಆಗಲೇ ಕೊಟ್ಬಿಡ್ತಾರೆ. ಕಾಮೆಂಟು, ಕಾಂಪ್ಲಿಮೆಂಟು, ಡಿಸಿಷನ್ನು, ಜಡ್ಜ್ಮೆಂಟು ಎಲ್ಲ ಕೊಟ್ಬಿಡ್ತಾರೆ. ಪೂರ್ತಿ ಕೇಳಿಸ್ಕೊಂಡ್ರೆ ಆ ಸನ್ನಿವೇಶದ ಸಂದರ್ಭದ ಕಲ್ಪನೆ ನಮಗೆ ಬರುತ್ತೆ. ಪೂರ್ತಿ ಕೇಳಿಸ್ಕೊಳ್ಳೋಕ್ಕೆ ಮೊದಲೇ ಅರ್ಧ ಕೇಳಿಸ್ಕೊಂಡಾಗಲೇ ನಾವೇ ಬುದ್ಧಿವಂತರು ಅಂತ ಪೂರ್ತಿ ಊಹೆ ಮಾಡಿ ಜವಾಬನ್ನು ಕೊಟ್ಟುಬಿಡ್ತಾರೆ. ಅವರು ಗಾವಿಲರು. ತಿಳಿದು ಹಳಿ ಒಡೆ ಹಳಿ. ಅದರಲ್ಲಿ ಏನು ತಪ್ಪಾಗಿದೆ, ಯಾಕೆ ತಪ್ಪಾಗಿದೆ, ಎಷ್ಟು ತಪ್ಪಾಗಿದೆ, ಯಾರಿಂದ ತಪ್ಪಾಗಿದೆ, ಎಷ್ಟು ಪರ್ಸೆಂಟೇಜ್ ತಪ್ಪಾಗಿದೆ ಎಲ್ಲ ವಿಚಾರ ಮಾಡಬೇಕು ತಲೆ ಒಳಗೆ. ಅದೆಲ್ಲ ಮಾಡಿದ್ರೆ ಗೊತ್ತಾಗತ್ತೆ. ರಾವಣನ ಸುಮ್ಮನೆ ಬೈದುಬಿಟ್ರೆ ಆಗಲಿಲ್ಲ. ಅವನಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳು ಮಾತ್ರ ಅಲ್ಲ, ಅವನಿಗಿರುವಂಥ ಶಾಪದ ಆ ದೌರ್ಬಲ್ಯವನ್ನು ತಿಳಿದ್ರೆ ಅವನು ವ್ಯಕ್ತಿಗತವಾಗಿ ವೈಯಕ್ತಿಕವಾಗಿ ಸ್ಟಫ್ ಆಫ್ ದಿ ಪರ್ಸನಾಲಿಟಿ ಒಳ್ಳೆಯವನೇ, ಕೆಟ್ಟವನಲ್ಲ. ಅವನಿಗಿರ್ತಕ್ಕಂಥ ಶಾಪದಿಂದ ಆ ದುರ್ಬುದ್ಧಿಯನ್ನು ವಿಧಿ ಅವನಿಗೆ ಕೊಡೋದ್ರಿಂದ ತಿಳಿದು ತಪ್ಪು ಮಾಡ್ತಾ ಇದ್ದಾನೆ. ಆ ತಿಳಿದು ತಪ್ಪು ಮಾಡುವಾಗ ಅವನಿಗೆ ಎಷ್ಟು ತೊಂದರೆ ಆಗಿರ್ಬೋದು. ಆತ್ಮ ಜಿಜ್ಞಾಸೆ ಆಗಿರುತ್ತೆ. ನಾ ಮಾಡೋದು ಸರಿಯಲ್ಲ ಅಂತ ಗೊತ್ತಿರುತ್ತೆ ಕೆಟ್ಟವರಿಗೆ. ಸುಮ್ಮನೆ ಮಾಡಿಬಿಡಲ್ಲ ಅವರು, ಒಪ್ಕೊಳ್ಳೋಕ್ಕೆ ತಯಾರಾಗಿರಲ್ಲ ಅಷ್ಟೇ. ಬಹಿರಂಗವಾಗಿ ಒಪ್ಕೊಳ್ಳೋದಕ್ಕೆ ತಯಾರಾಗಿಲ್ಲದೆ ಹೋದರೂ ಕಳ್ಳನಾಗಲಿ, ಕೊಲೆಗಡಕನಾಗಲಿ, ಕೆಟ್ಟವನಾಗಲಿ, ಕ್ರೂರಿಯಾಗಲಿ ತಾನು ಮಾಡ್ತಾ ಇರೋದು ಸರಿಯಲ್ಲ ಅಂತ ಅವನಿಗೆ ಗೊತ್ತಿರುತ್ತೆ. ರಾವಣನಿಗೆ ಎಷ್ಟು ಹಿಂಸೆ ಆಗಿರ್ಬೋದು. ಸೀತೆಯನ್ನು ಮಗಳಂತೆ ಕಾಪಾಡಬೇಕಾದ ಹೊಣೆಗಾರಿಕೆ ಇರುವವನು ಅವಳನ್ನು ಅಷ್ಟೊಂದು ಕಾಡಿಸಿ ಪೀಡಿಸಿ ಮಾಡುವಂಥ ಸಂದರ್ಭ ಬಂದಾಗ ಹೇಳ್ತಾನೆ ನೋಡಿ, ಬಿಸುಡಿಸುವ ಲಾವಣ್ಯ ಎಂತಹುದು. ಒಳ್ಳೆಯ ಗುಣವನ್ನು, ಜೀವವನ್ನು ಬಿಸಾಟು ಬಿಟ್ಟು ಕೆಡುಕನ್ನು ಮಾಡುವಂಥ ಆಕರ್ಷಣೆ, ಲಾವಣ್ಯ ಏನು. ಅಷ್ಟೆಲ್ಲ ಯಾಕೆ ಅಂಥ ಸೀತೆಗೆ ಚಿನ್ನದ ಜಿಂಕೆ ಇರಲ್ಲ ಅಂತ ಹೊಳಿಬೇಡವಾ? ಆ ಜಿಂಕೆ ತಂದುಕೊಡು ಅಂತ ಹೇಳಬೇಕಾದ್ರೆ ರಾಮನಿಗೆ ಸ್ವರ್ಣಮಯವಾದ ಹರಿಣ ಇರೋದು ಸಾಧ್ಯವಿಲ್ಲ ಅಂತ ಅವಳಿಗೆ ತಿಳಿದೇ ಇರೋದಾ? ತಿಳಿದಿರೋದೇ. ಆಕಸ್ಮಿಕಗಳು ಯಾಕಾಗತ್ತೆ, ತಪ್ಪುಗಳು ಯಾಕಾಗತ್ತೆ ಅನ್ನೋದನ್ನು ವಿಮರ್ಶೆ ಮಾಡುವುದಕ್ಕೆ ಸಮಯಾವಕಾಶ ಕೊಡದೆ ಜೀವವನ್ನು ಆಕರ್ಷಣೆಗೆ ತಗೊಳ್ತಕ್ಕಂಥದ್ದು ಮಾಯೆ. ಹಾಗಿಲ್ಲದೆ ಹೋದರೆ ಆ ಮಾಯಾ ಜಿಂಕೆಗೆ, ಮೋಹಕ್ಕೆ ಸೀತೆ ಒಳಗಾಗಬೇಕಾಗಿರಲಿಲ್ಲ. ಕಾಳನು ಉದಯದಿ ಬಿತ್ತಿ, ಆವಾಗಲೇ ಹೇಳಿದ್ನಲ್ಲ ಹುಚ್ಚಪ್ಪ ಹುರುಳಿ ಬಿತ್ತಿ ಕತೆ, ಅದು ಇಲ್ಲೇ ಒಂದು ಪದ್ಯ.
ಕಾಳನು ಉದಯದಲ್ಲಿ ಬಿತ್ತಿ ಸಂಜೆಗದು ಪೈರಹುದೇ, ಸಾಯಂಕಾಲಕ್ಕೆ ಅದು ಪೈರಾಗ್ಬಿಡುತ್ತಾ? ಪಾಲುಂಟು ಕಾಲಂಗೆ ನಮ್ಮ ಕೃಷಿಗಳಲ್ಲಿ. ನಾವು ಕೃಷಿ ಮಾಡಿದ್ರೆ ಕೂಡ ಅದಕ್ಕೆ ಮಾಡಬೇಕಾದ ಸಕಲ ಪೋಷಕಾಂಶಗಳನ್ನು ಒದಗಿಸಿದರೆ ಕೂಡ ಕಾಲ ಬರಬೇಕು, ಮುಹೂರ್ತ ಬರಬೇಕು, ಗಳಿಗೆ ಬರಬೇಕು, ಆವಾಗಲೇ ಕೆಲಸ ಆಗೋದು. ಅದನ್ನು ವಿಧಿ ಸಮವಾಗಿ ತಾನು ಮಾಡ್ಕೊಂಡು ಹೋಗುತ್ತೆ ಪ್ರಕೃತಿ. ಅದರಲ್ಲಿ ವಿಚಿತ್ರ ಆದಾಗ ಪ್ರಕೃತಿ ವಿಕೋಪ, ಪ್ರಳಯ ಎಲ್ಲ. ಇಲ್ಲಾಂದರೆ ಆಯಾ ಋತುವಿಗೆ ತಕ್ಕ ಫಲವನ್ನು ತಾನೇ ಕೊಡುತ್ತೆ ಭೂಮಿ. ಮಾವಿನ ಹಣ್ಣು ಸೀಸನ್ ಬೇರೆ, ಸೀಬೆ ಹಣ್ಣು ಸೀಸನ್ ಬೇರೆ, ತೆಂಗಿನಕಾಯಿ ಬಿಡೋದು ಬೇರೆ. ಅದರಲ್ಲಿ ನಿಯಮಗಳುಂಟು. ಪ್ರಕೃತಿಯಲ್ಲಿ ನಿಯತಕಾಲಿಕವಾದ ಕೆಲಸ ಕಾರ್ಯಗಳು ನಡೆಯುತ್ತೆ. ಆದರೆ ನಾವು ಅದನ್ನು ಮಾಡೋಕ್ಕಾಗಲ್ಲ. ನಾವು ಎಷ್ಟೇ ಮಾಡಿದ್ರೂ ನಮ್ಮ ಜೊತೆಗೆ ಪಾಲುಂಟು ಕಾಲಂಗೆ ನಮ್ಮ ಕೃಷಿಗಳಲ್ಲಿ. ವೇಳೆ ಗಡು ಮರೆತು ಆತುರದಿನ್ ಅಡುಗೆ ಪಕ್ಕಹುದೇ. ಪಕ್ಕಹುದೇ ಪಕ್ವವಾಗುತ್ತದೆಯೇ. ಕುಕ್ಕರ್ ಇಟ್ಟರೆ 3 ವಿಷಲ್ ಬರಬೇಕು, ಮೀಡಿಯಮ್ಮಾಗಿ ಇಡಬೇಕು. ಜಾಸ್ತಿ ಇಟ್ಟರೆ ಬೇಗ ಕೂಗುತ್ತೆ, ಪ್ರಯೋಜನ ಇರಲ್ಲ, ಬೆಂದಿರಲ್ಲ. ಕಡಿಮೆ ಇಟ್ಟರೆ ಕಾಳು ಆಗುತ್ತೆ. ಯಾವುದೂ ವೇಳೆ ಗಡು ಮರೆತು ಆತುರದಿನ್ ಅಡುಗೆ ಪಕ್ಕಹುದೇ. ಪಕ್ವ ಆಗತ್ತಾ? ತಾಳುಮೆಯೇ ಪರಿಪಾಕ ಮಂಕುತಿಮ್ಮ. ಎಲ್ಲದಕ್ಕೂ ತಾಳಿದವನೇ ಬಾಳಿಯಾನು. ಪೇಷನ್ಸ್, ಪರ್ಸಿಸ್ಟೆನ್ಸ್, ಓನ್ಲಿ ದೇ ಲೀಡ್ ಟು ಪರ್ಫೆಕ್ಷನ್ ಆ್ಯಂಡ್ ಫ್ರೂಟ್ಫುಲ್ ರಿಸಲ್ಟ್. ಸರಿಯಾದ ಫಲವನ್ನು ಕೊಡೋದಕ್ಕೆ ತಾಳ್ಮೆ ಬೇಕಾಗತ್ತೆ. ಇಷ್ಟೆಲ್ಲ ಇದ್ರೇನು, ಸಮಾಜದ ಜೊತೆಗೆ ಬೆರೆತು ಬದುಕಿದ್ರೇನು, ಎಲ್ಲರೊಳಗೆ ಒಂದಾಗಿದ್ರೇನು, ಕಷ್ಟಗಳು ಬಂದಾಗ ಏಕಾಂಗಿಯಾಗಿ ಎದುರಿಸಲು ಸಿದ್ಧನಿರಬೇಕು. ಯಾರನ್ನೂ ನೆಚ್ಚಕ್ಕಾಗಲ್ಲ, ಯಾರನ್ನೂ ನಂಬಕ್ಕಾಗಲ್ಲ ಅಂದರೆ ಅವರು ಮೋಸ ಮಾಡ್ತಾರೆ ಅಂತಲ್ಲ. ಅವರಿಗೆ ಅವರದೇ ಆದ ಲಿಮಿಟೇಷನ್ಸ್ ಇರುತ್ತೆ, ಪರಿಮಿತಿಗಳಿರುತ್ತೆ, ತೊಂದರೆಗಳಿರುತ್ತೆ. ನನಗೆ ಸಹಾಯ ಮಾಡಬೇಕು ಅಂತ ನೀವು ಎಷ್ಟೇ ಮನಸ್ಸು ಮಾಡಿದರೂ ಸುಲಭವಾಗಿ ಸಹಾಯವನ್ನು ಮಾಡೋದಕ್ಕೆ ಆಗದೇ ಇರುವಂಥ ಗಡಿಗಳು ನಿಮ್ಮನ್ನು ಸುತ್ತಕೊಂಡಿರ್ಬೋದು ಅಲ್ವಾ? ಅದು ಕೂಡ ಇದೆ. ಅದಕ್ಕೆ ವರ್ವನೇ ನಿಲುವೆ ನೀನು ಉತ್ಕಟ ಕ್ಷಣಗಳಲ್ಲಿ. ಉತ್ಕಟ ಕ್ಷಣ, ಕ್ರಿಟಿಕಲ್ ಮೂಮೆಂಟ್ಸ್, ತೀವ್ರವಾದಂಥ ಸಂದರ್ಭಗಳಲ್ಲಿ, ಕಷ್ಟದ ಸಂದರ್ಭಗಳಲ್ಲಿ ವರ್ವನೇ ನಿಲುವೆ. ತಕ್ಷಣ ಅದನ್ನು ಎದುರಿಸಲೇಬೇಕು, ಬೇರೆಯವರನ್ನು ಕಾಯೋದಕ್ಕೆ ಸಮಯ ಇರಲ್ಲ. ಧರ್ಮ ಸಂಕಟಗಳಲ್ಲಿ, ಜೀವ ಸಮರದಲ್ಲಿ, ನಿರ್ವಾಣ ದೀಕ್ಷೆಯಲ್ಲಿ, ನಿರ್ಯಾಣಘಟ್ಟದಲ್ಲಿ. ನಿರ್ಯಾಣಘಟ್ಟ ತುರಿಯ, ಚತುರಿಯ. ನಿರ್ಮಿತ್ರ ನಿರಲು ಕಲಿ ಮಂಕುತಿಮ್ಮ. ತುಂಬ ಚೆನ್ನಾಗಿರೋದಿದು ಪದ್ಯ ಇಲ್ವಾ? ನಿರ್ಮಿತ್ರ. ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿರ್ಮಲತತ್ವಂ, ನಿರ್ಮಲತತ್ವೇ ನಿಶ್ಚಲತತ್ವಂ. ನಿಶ್ಚಲವಾಗಿ ಏಕಾಂಗಿಯಾಗಿ ಎದುರಿಸುವಂಥ ಒಂದು, ಬೇರೆ ಮಿತ್ರರನ್ನು ಬಿಟ್ಟು ಬದುಕತಕ್ಕಂಥ ಒಂದು ಪರಿಸ್ಥಿತಿಗೆ ಬಂದಾಗ ನಿರ್ಮಿತ್ರನಿರಲು ಕಲಿ. ಆವಾಗ ಯಾರು ನಮಗೆ ಮಿತ್ರ? ನಮ್ಮ ಆತ್ಮವೇ, ನಮ್ಮ ಪರಮಾತ್ಮವೇ ನಮಗೆ ಮಿತ್ರ. ಬೇರೆಯವರನ್ನ ಹೊರಗಿನಿಂದ ನೋಡ್ಕೊಳ್ಳೋಕ್ಕೆ ಆಗಲ್ಲ. ಇಷ್ಟೆಲ್ಲ ಆದಮೇಲೆ ರಸ, ಜೀವನದ ರಸ ಏನು? ಅದ್ಭುತವಾದ ಮೌನ ಅಂತ ಹೇಳ್ತಾರೆ. ತುಂಬ ಕಷ್ಟವಾದ ಕೆಲಸ ಇದು. ಆದರೆ ಅವರು ಹೇಳ್ತಾರೆ, ವ್ಯಸನ ಕಾರಣ ಒಂದು, ಹಸನ ಕಾರಣ ಒಂದು. ಹಸನಗೊಳಿಸುವುದಕ್ಕೆ ರಸಗಳೀ ಎರಡಕ್ಕೆ ಇಂಥ ಆಳ ಇನ್ನೊಂದು. ವೃಷ ವಿಶ್ವ ಜೀವಿತ ಗಭೀರತೆಯ, ಗಭೀರತೆ ಗಾಂಭೀರ್ಯ, ಗಂಭೀರತೆ, ಆಳ, ತೀವ್ರತೆ, ದರ್ಶನದ ರಸ, ಅದ್ಭುತ ಮೌನ. ಈ ಅದ್ಭುತ ಮೌನ ಸನ್ಯಾಸಿಗಳು ಋಷಿಗಳಿಗಲ್ಲ, ಸಂಸಾರಿಗಳಿಗೂ ನಮಗೂ
ಆ ಒಂದು ಸಂದರ್ಭವನ್ನು ಎದುರಿಸುವಾಗ ಮೌನವಾಗಿ ಆತ್ಮವಿಮರ್ಶೆ ಮಾಡಿದ್ರೆ, ಸಹನೆಯಿಂದ ಇದ್ದರೆ, ತಾಳ್ಮೆಯಿಂದ ಇದ್ದರೆ ಪರಿಹಾರ ಕಾಡುತ್ತೆ, ಸೂಚಿಸುತ್ತೆ. ಅದಕ್ಕೆ ನಂದೊಂದು ಸಣ್ಣ ಮೋಸ್ಟ್ ಪ್ರಾಕ್ಟಿಕಲ್ ಅನುಭವದ್ದು ಕಾರ್ತೃವೀರ್ಯಾರ್ಜುನ ಸ್ತೋತ್ರ. ನಾವು ಏನಾದರೂ ಕಳ್ಕೊಂಡಾಗ ಸಿಗುತ್ತೆ ಅಂತ ಹೇಳ್ತೀವಲ್ವ, ಅದು ಯಾಕೆ ಹಾಗಾಗತ್ತೆ ಅಂತ ತುಂಬ ಯೋಚನೆ ಮಾಡ್ತಿರ್ತೇನೆ. ಈಗ ಕಳೆದ ತಿಂಗಳು ನನಗೆ ನನ್ನ ಪುಟ್ಟ ಶಿಷ್ಯ ಬುದ್ಧಿ ಕಲಿಸ್ಬಿಟ್ಟ. ನನ್ನ ಮನೆ ಒಳಗೆ ನನ್ನ ಜೊತೆಲೇ ಇದ್ದು ಹಾಸಿಗೆಯ ಅಡಿಯಲ್ಲಿ ಮಂಚದ ಮೇಲೆ ಸ್ವಿಚ್ ಆಫ್ ಮಾಡಿ ಫೋನ್ ಇಟ್ಬಿಟ್ಟಿದ್ದಾನೆ. ನನ್ನ ಜೊತೆಲೇ ಇದ್ದಾನೆ 1 ಅವರು. ನಾನು ಇದಕ್ಕೆ ಹೋಗಬೇಕಾಯಿತು, ಕನ್ನಡದ ಆಟಗಳು ಆಡಿಸೋದಕ್ಕೆ, ಕನ್ನಡ ಹಬ್ಬಕ್ಕೆ 23ನೇ ತಾರೀಕು, ನವಂಬರ್ 23. ಹೋಗುವಾಗ ನನ್ನ ಜೊತೆಲೇ ಇದ್ದಾನೆ. ಪಕ್ಕದ ಮನೆಯಿಂದ ಅವನೇ ಫೋನ್ ಮಾಡಿಸ್ಬಿಟ್ಟು ಸ್ವಿಚ್ ಆಫ್ ಬರ್ತಿದೆ ಆಂಟಿ ಅಂತ ಹೇಳ್ದೆ. ಇಷ್ಟೆಲ್ಲ ಮಾಡಿ ಅವ್ರ ಮನೆಗೆ ಅವನನ್ನು ಬಿಟ್ಬಿಟ್ಟು ನಾನು ಹೋದೆ. ಯಾಕೆಂದ್ರೆ ಫೋನ್ ಬೇರೆ ಇಲ್ಲ, ಅವನು ಹೋದ್ನೋ ಇಲ್ವೋ ನೋಡಬೇಕು ಅಂತೆಲ್ಲ ಏನೂ ಹೇಳಿಲ್ಲ. ರಾತ್ರಿ 7:15 7:30 ಮನೆಗೆ ಬಂದರೆ ಪಕ್ಕದ ಮನೆಯವರು, ಎಡಗಡೆಯವರು, ಜೊತೇಲಿ ಬಂದವರು ಮನೆಗೆ ಹೋಗೋದು ಬಿಟ್ಟು ಇಳಿದ್ಬಿಟ್ಟು ರಿಕ್ಷಾ ನನ್ನ ಜೊತೇಲಿ, ರಿಕ್ಷಾ ಮನೆಯಿಂದ 6 ನಿಮಿಷದ ದಾರಿ, ಆದರೆ ಆಟೋಲ್ಲಿ ಬಂದ್ವಿ. ಎಲ್ಲಿ ಹುಡುಕಿದ್ರಿಲ್ಲ. ಟಾರ್ಚ್ ಇಟ್ಕೊಂಡು ಹುಡುಕಿದ್ದೀವಿ, ಫ್ರಿಜ್ ಹತ್ರ ಹುಡುಕಿದ್ದೀವಿ, ಹೊಲ ಕೆಳಗೆ ಹುಡುಕಿದ್ದೀವಿ, ಎಲ್ಲ ಕಡೆ ಹುಡುಕಿದ್ದೀವಿ, ಎಲ್ಲೂ ಇಲ್ಲ. ಕೊನೆಗೆ ಬೇಜಾರಾಗ್ಬಿಟ್ಟು ಅವ್ರುಗಳಿಬ್ಬರೂ ಮಂಚದ ಕೆಳಗೆ, ದಿವಾನ ಕೆಳಗೆ ಬಟ್ಟೆಗಳು ಸಂದಿಲಿ, ಬಟ್ಟೆ ಸಂದಿ ಬೀಳಿಸ್ಕೊಂಡಿದೆಯೇನೋ ಅದಕ್ಕೋಸ್ಕರ ಹಂಗಾಗಿರುತ್ತೆ ಅಂತ ಯಾರೂ ಊಹೆ ಮಾಡೋಕ್ಕಾಗದೇ ಇರುವಂಥ ಕೆಲಸ ಮಾಡಿದ್ದಾನೆ. ಆವಾಗ ನನ್ನ ಫ್ರೆಂಡ್ ಹೇಳ್ಬಿಟ್ಟು ಹೋದ್ಲು, ಯಾವಾಗಲೂ ಎಲ್ರಿಗೂ ಹೇಳ್ತೀಯಲ್ಲ ಕಾರ್ತವೀರ್ಯಾರ್ಜುನ ಸ್ತೋತ್ರ ಮಾಡ್ಕೊಂಡು ಕೂತ್ಕೋ ಸ್ವಲ್ಪ ಹೊತ್ತು, ಏನಾಗುತ್ತೋ ನೋಡೋಣ ಅಂತ. ಅವತ್ತೇ ಮಧ್ಯಾಹ್ನ ಅವನನ್ನೇ ಕಟ್ಕೊಂಡು ತುಪ್ಪದ ಅಂಗಡಿಲಿ ತುಪ್ಪ ತರಬೇಕು ಅಂತಿದ್ದೆ, ಲೇಟ್ ಆಯಿತು ಅಂತ ಅಂದಿಲ್ಲ. ಕಾರ್ತವೀರ್ಯಾರ್ಜುನ ಸ್ತೋತ್ರ ಹೇಳುವಾಗ ಕಳೆದದ್ದು ಸಿಕ್ಕಿದರೆ ನಿಮಗೆ ತುಪ್ಪದ ದೀಪ ಹಚ್ತೀವಿ ಅಂತಲೇ ಹೇಳೋರು. ತುಪ್ಪನೇ ಇಲ್ಲ ಮನೇಲಿ, ಹೇಳಬೇಕು. ದುಃಖ ಒಂದು ಕಡೆ. ಫೋನು, ಯಾರ ಫೋನ್ ನಂಬರ್ ಜ್ಞಾಪಕ ಇರಲ್ಲ ಇವಾಗ. ಮೊದಲೆಲ್ಲ ಜ್ಞಾಪಕ ಇರ್ತಿತ್ತು ನಮಗೆ. ಯಜಮಾನ್ರದ್ದು ಒಂದೇ ಫೋನ್ ನಂಬರ್ ಜ್ಞಾಪಕ ಇದೆ, ಪಕ್ಕದ ಮನೆಯವಳು ಫೋನಲ್ಲಿ ಮಾಡಿದ್ರೆ ಅವ್ರು ತೊಗೊಳ್ಳಿಲ್ಲ. ಅಲ್ಲಿ ಮಕ್ಕಳು ಕಂಡೀಷನ್ ಹಾಕಿರ್ತಾರೆ. ನಾನು ಎಲ್ಲಿ ಹೋಗೋದು ಬೇರೆದಕ್ಕೆ, ತುಂಬ ಬೇಜಾರಾಗೋಯ್ತು. ಕಡೆಗೆ ಕಾರ್ತೃವೀರ್ಯಾರ್ಜುನೋ ನಾಮ ರಾಜ ಬಾಹು ಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇಣ ಗತಂ ನಷ್ಟಂಚ ಲಭ್ಯೇತ್ ಹೇಳಿಕೊಂಡು ಕೂತ್ಕೊಂಡೆ. 10-15 ನಿಮಿಷ ಆದಮೇಲೆ ಎಲ್ಲರೂ ಹುಡುಕಿದ ಜಾಗದಲ್ಲಿ ಅಲ್ಲೇ ಹುಡುಕು ಪುನಃ ಅಂತ ಸುಮ್ಮನೆ ಪ್ರೇರಣೆ, ಒಂದೇ ಸಮ ಪ್ರೆಷರು. ಬಟ್ಟೆಗಳೆಲ್ಲ ಕಿತ್ತಾಕಿದ್ದೀವಿ, ಬ್ಯಾಗುಗಳೆಲ್ಲ ಕಿತ್ತಾಕಿದ್ದೀವಿ, ಬ್ಲೌಸುಗಳು, ಸೀರೆಗಳು ಎಲ್ಲ ಕಿತ್ತಾಕಿ, ಎಲ್ಲ ಮಂಚ ಪೂರ್ತಿ ಬಟ್ಟೆ ತಿರುಗಿ ಎಲ್ಲ ತೆಗೆದು ಬೇರೆ ಕಡೆ ಹಾಕಿ ಹಿಂಗೆ ಮಾಡ್ಕೊಂಡು ಬರುವಾಗ ಸೆಂಟ್ರಲ್ ಹಾರ್ಡ್ ಸ್ಟಫು ಎಲ್ಲ ಬಟ್ಟೆ ತೆಗೆದು ನೋಡಿದ್ರೆ ಹಾಸಿಗೆ ಮೇಲೆ ಮಂಚದ ಒಳಗೆ ಇಟ್ಟಿದ್ದ. ಇಲ್ಲಿ ನಾನು ನನಗಾದ ನೋವಿಂದ ಅನುಭವನ ಹೇಳೋದಕ್ಕೆಲ್ಲ ಹೊರಟಿದ್ದು. ಆಮೇಲೆ ಅವನಿಗೆ ಅವರ ಅಪ್ಪ ಅಮ್ಮ ಹೊಡೆದ್ಬಿಟ್ಟು ಬಡಿದ್ಬಿಟ್ಟು ಕರ್ಕೊಂಡು ಬಂದರು. ಅಲ್ಲಾದರೂ ಹೇಳ್ಬೋದಾಗಿತ್ತು, ಅವ್ರ ಹತ್ರನೇ ಹೇಳ್ಬೋದಾಯಿತು, ನನಗಾದರೂ ಹೇಳ್ಬೋದಾಯಿತು. ಪಕ್ಕದಲ್ಲೇ ಬೀದಿ, ನಾ ಎಲ್ಲಿ ಹೋಗಿದ್ದೆ ಅಂತ ಗೊತ್ತಿತ್ತು. ಅದೇನು ಅವನಿಗೆ ದೇವ್ರ ಬುದ್ಧಿ ಕೊಟ್ಟನೋ ಗೊತ್ತಿಲ್ಲ. ಅವನಿಗೆ ಹೊಡೆದು ಬಡ್ದು ಮಾಡಿದ್ರೆ ಶಿಕ್ಷೆ ಏನೂ ಪ್ರಯೋಜನ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರ ಅಣ್ಣನ ಕೈಲಿ ತುಪ್ಪ ಅವಾಗ ತರಿಸ್ಬಿಟ್ಟು ತುಪ್ಪ ದೀಪ ಹಚ್ಚಿಬಿಟ್ಟು, ಇನ್ಮೇಲೆ ಯಾರಿಗೂ ತೊಂದರೆ ಕೊಡಲ್ಲ, ಸುಳ್ಳು ಹೇಳಲ್ಲ, ಕಷ್ಟ ಕೊಡಲ್ಲ ಅಂತ ಮಾತಾಡಿ ನೀನೇ ಪ್ರತಿಜ್ಞೆ ಮಾಡಿಕೊಂಡು ಹೋಗಪ್ಪ ಅಂತ ಕಳಿಸ್ದೆ, ಬರಬೇಡ ಅಂತ ಹೇಳಿದೆ. ಅದು ಬೇರೆ ವಿಚಾರ. ಯಾಕೆ ಹಾಗಾಗತ್ತೆ ಅನ್ನೋದನ್ನು ಯೋಚನೆ ಮಾಡಿದಾಗ ದ ಮೈಂಡ್ ಸ್ಟಾರ್ಟ್ಸ್ ಥಿಂಕಿಂಗ್ ಇನ್ ದಿ ಪ್ರಾಪರ್ ಡೈರೆಕ್ಷನ್. ಆ ಇಂಟ್ಯೂಷನ್ ಬರೋದಕ್ಕೆ ನೀವು ಫುಲ್ ನಂಬಿಕೆಯಿಂದ ಕಾರ್ತೃವೀರ್ಯಾರ್ಜುನ ಸ್ತೋತ್ರ ಮಾಡಿದಾಗ ಎಲ್ಲಿ ಹುಡುಕಬಹುದು, ಏನು ಮಾಡ್ಬೋದು, ಏನೇನಾಗಿದೆ, ಯಾವಾಗಿಂದ ತೊಂದರೆ ನಮ್ಮ ಮನಸ್ಸಿಗೆ ಬಂದಿದೆ ಅಂತ ವಿಮರ್ಶೆ ಮಾಡ್ತಾ ಹೋಗುತ್ತೆ ಮನಸ್ಸು. ಆವಾಗ ಅದು ಒಂದು ದಾರಿಯನ್ನು, ದಿಕ್ಕನ್ನು ಸೂಚಿಸುತ್ತೆ. ಅದಕ್ಕೆ ಹೇಳಿದ್ದು ರಸವದದ್ಭುತ ಮೌನ. ಮೌನವಾಗಿ ಕೂತ್ಕೊಂಡು
ಮಾಡಿದ್ರೆ ಇದು ಕಳೆದು ಹೋಗಿದ್ದ ವಸ್ತು ಸಿಗೋದು ಮಾತ್ರ ಅಲ್ಲ, ಕಳೆದು ಹೋದ ಶಾಂತಿ, ಕಳೆದು ಹೋದ ಮನಸ್ಸು ಅದನ್ನು ವಾಪಸ್ ತಗೊಂಡು ಬರೋದಕ್ಕೆ, ಸ್ಟ್ರೆಸ್ಸನ್ನು ಪಾಸಿಟಿವ್ ಎನರ್ಜಿಯಾಗಿ ಕನ್ವರ್ಟ್ ಮಾಡೋದಕ್ಕೆ, ಒತ್ತಡವನ್ನು ಸಕಾರಾತ್ಮಕವಾದ ಶಕ್ತಿಯಾಗಿ ಪರಿವರ್ತನೆ ಮಾಡಿಕೊಳ್ಳೋದಕ್ಕೆ ಅನುಕೂಲ ಮಾಡಿಕೊಡುವಂಥದ್ದೇನೋ ಮೌನ. ಅದೇ ಧ್ಯಾನ. ಧ್ಯಾನ ಅಂದರೆ ದೇವರ ಹೆಸರು ಹೇಳ್ತಾ ಕೂತ್ಕೋಬೇಕು ಅಂತೇನಲ್ಲ, ಏಕಾಗ್ರತೆಯಿಂದ ಯಾವುದೇ ಒಂದು ವಿಷಯವನ್ನು ಬಹಳ ದೀರ್ಘಕಾಲ ಯಾವ ಡೈವರ್ಷನ್ಸ್ ಇಲ್ಲದೆ ಅದನ್ನೇ ಚಿಂತನೆ ಮಾಡಿದ್ರೆ ಅಂತರಾಳ ಮನಸ್ಸು, ಅಂತರ್ವೀಕ್ಷಣೆ ತಾನೇ ನಮಗೆ ಗೈಡ್ ಮಾಡುತ್ತೆ ಅನ್ನೋದು ನಾನು ಹೇಳಿದ್ದು ಜನಸಾಮಾನ್ಯರ ಅನುಭವ. ಬಟ್ ಇದು ಡಿ ವಿ ಜಿಯವರು ಹೇಳಿದ್ದು ಭಾಳ ದೊಡ್ಡ ವಿಚಾರ. ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಇವೆಲ್ಲವೂ ಕೂಡ ವಿಶ್ವ ಜೀವನದ ರಹಸ್ಯವನ್ನು ಹೇಳೋದರಿಂದ ಕಾವ್ಯ ರೂಪದಲ್ಲಿ ನಮಗೆ ಶಿಕ್ಷಕರಾಗಿ ಇರ್ತಾರೆ ಅಂತ ಒಂದು ಇದೆ. ಈಗ ಆಸ್ಕ್, ನಾನು ಬರೆದಿರೋ ವ್ಯಾಖ್ಯಾನ ಮೊದಲು ಹೇಳ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಿದ್ದು ಓದ್ತೀನಿ. ಆಸ್ಕ್ ಗಾಡ್ ಟು ಬ್ಲೆಸ್ ವಿತ್ ಲಿಮಿಟ್ಸ್ ಇನ್ ಎವ್ರಿಥಿಂಗ್ ವಿತೌಟ್ ಮೋರ್ ಅಪ್ಸ್ ಆ್ಯಂಡ್ ಡೌನ್ಸ್. ಏರಿಳಿತಗಳನ್ನು ಹೆಚ್ಚಾಗಿ ಕೊಡದೆ ನಮ್ಮ ಪರಿಮಿತಿಯ ಪರಿವೆಯನ್ನು, ಜ್ಞಾನವನ್ನು ನಮಗೆ ಕೊಟ್ಟು ಭಗವಂತ ಕಾಪಾಡಿದ್ರೆ ಆಶೆಗಳ ಕೆಣಕದಿರು, ಪಾಶಗಳ ಬಿಗಿಯದಿರು, ಕ್ಲೇಶದ ಪರೀಕ್ಷೆಗಳಿಗೆ ಎನ್ನ ಕರೆಯದಿರು, ಬೇಸರದ ಪಾತಕ ಸ್ಮೃತಿಯನ್ನು ಚುಚ್ಚದಿರು. ಈಗಾಗಲೇ ಮಾಡಾಗಿ ಹೋಗಿದೆ ಪಾತಕ. ಆ ಬೇಸರವನ್ನು, ಆ ನೆನಪನ್ನು ಮತ್ತೆ ಮತ್ತೆ ಚುಚ್ಚಬೇಡ ಎನ್ನುತ್ತಾ ಈಶನನು ಬೇಡಿಕೊಳ್ಳೋ ಮಂಕುತಿಮ್ಮ. ಹಳೆಯದನ್ನು ಕೆಣಕದ ಬೇಡ, ಮತ್ತೆ ಮತ್ತೆ ತಪ್ಪುಗಳು ಮಾಡೋದಕ್ಕೆ ಅವಕಾಶ ಕೊಡಬೇಡ. ಆಸೆ ಅನವಶ್ಯಕವಾಗಿ ಮಿತಿಯನ್ನು ಮೀರಿ ಪರೀಕ್ಷೆ ಮಾಡೋದು, ನಿರೀಕ್ಷೆ ಮಾಡೋದು ಎಲ್ಲ ಬೇಕಾಗಿಲ್ಲ. ಮನುಷ್ಯ ಜೀವನದ ವಿಶ್ವವೃಕ್ಷದ ಒಂದು ಕೊಂಬೆ ಅಂತ ಹೇಳ್ತಾರೆ. ಒಂದು ಕೊಂಬೆಯು ಬಾಡಲು ಇನ್ನೊಂದು ಚಿಗುರುವುದು. ಸಂದಿಹುದು ಚಿರ ನವತೆ ಅಶ್ವತ್ಥ ಮರಕ್ಕೆ. ಅಶ್ವತ್ಥ ವೃಕ್ಷ ಹಳೇದಾಗೋ ಕೆಲಸನೇ ಇಲ್ಲ. ಒಂದು ಒಣಗಿದ್ರೆ ಇನ್ನೊಂದು ಚಿಗುರುತ್ತೆ, ಒಂದು ಬಿದ್ದರೆ ಇನ್ನೊಂದು ಬರ್ತಾನೇ ಇರುತ್ತೆ. ಎಂದೆಂದೂ ಅಂತಿಹುದು ಈ ವಿಶ್ವವೃಕ್ಷವು, ಅದರೊಳಗೆ ನೀನೊಂದು ರೆಂಬೆಯೋ ಮಂಕುತಿಮ್ಮ. So you have got identity, you have got recognition, you are not nothing, you are something in creation. So you have got something to do, you have to submit everything to God ಅಂತ ಅದರ ಅರ್ಥ ಇರಬೇಕು. Be like a child saying innocence to enjoy, be like a cow, ಎ ಪ್ಲ್ಯಾಂಟ್, ಕೊನೆಗೆ ಒಂದು ಸ್ವೀಪಿಂಗ್ ಬ್ರೂಮ್. ಕಸಪೊರಕೆ ಆಗಿರು ಅಂತ ಹೇಳ್ತಾರೆ. ಅಂದರೆ ಏನರ್ಥ? ಸ್ವಚ್ಛತೆಯ ಕಡೆಗೆ ನಿನ್ನ ಗಮನ ಇರಬೇಕು. ಶಿಶುವಾಗು ನೀ ಮನದಿ, ಹಸುವಾಗು, ಸಸಿಯಾಗು, ಕಸಬೊರಕೆಯಾಗು ಇಳೆಗೆ ಮಂಕುತಿಮ್ಮ. ಅಂದ್ರೇನೋ ಸ್ವಚ್ಛತೆಯ ಕಾರ್ಯದಲ್ಲಿ, ಸ್ವಚ್ಛತಾ ಅಭಿಮಾನದಲ್ಲಿ, ಅಭಿಯಾನದಲ್ಲಿ ನೀನಿರಬೇಕು ಯಾವಾಗಲೂ. ಅಷ್ಟೇ ಅಲ್ಲ, ಹೇಳ್ತಾರೆ ಇವಾಗ, ಪುಸ್ತಕದಿ ದೊರೆತ ಅರಿವು, ಪುಸ್ತಕದಿಂದ ಸಿಕ್ಕಿದ ನಾಲೆಡ್ಜು, ತರು ತಳೆದ ಪುಷ್ಪ, ಮರದಲ್ಲಿ ಅರಳಿದ ಹೂವು, ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ, ಒಳಗಣ್ಣಿನ ನೋಟದಿಂದ ನಿನಗಿದೆಲ್ಲ ಗೊತ್ತಾಗಬೇಕು. ಚಿತ್ತದೊಳು ಬೆರೆದರಿವು, ನಿನ್ನ ಮನಸ್ಸಿನಲ್ಲಿ ಬಂದಂಥ ಜ್ಞಾನ ಬುದ್ಧಿ ಇದೆಯಲ್ಲ, ಅದು ತರುತಳೆದ ಪುಷ್ಪದ ಹಾಗೆ. ಇಟ್ ಈಸ್ ಸೋ ಫ್ರೆಶ್, ಇಟ್ ಈಸ್ ಸೋ ಫ್ರ್ಯಾಗ್ರೆಂಟ್, ಇಟ್ ಈಸ್ ಸೋ ಗುಡ್, ಇಟ್ ಈಸ್ ಸೋ ಬ್ಯೂಟಿಫುಲ್. ಪುಸ್ತಕದಿಂದ ಸಿಕ್ಕಿದ್ದು ಹಣೆಗೆ ಕಟ್ಕೊಳ್ತಕ್ಕಂಥ ಒಂದು ಮಣಿ ಇದ್ದ ಹಾಗೆ. ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ, ಶಾಸ್ತ್ರಿತನದಿಂದಲ್ಲ.
ಶಾಸ್ತ್ರಿತನ ಕ್ಲಾಸಿಕಲ್ ನಾಲೆಡ್ಜ್. ಕ್ಲಾಸಿಕಲ್ ನಾಲೆಡ್ಜಿಂದಲ್ಲ, ನಿನ್ನ ನಾಲೆಡ್ಜ್ ಈಸ್ ಫ್ರೂಟ್ ಆಫ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಇನ್ನರ್ ವಿಷನ್ ಬಟ್ ನಾಟ್ ಬೈ ಬುಕಿಶ್ ಸೈಂಟಿಫಿಕ್ ಸ್ಟಡಿ ಅಂತ ಬರೆದೆ. ನಾ ಬರೆದಿದ್ದು ಇಂಗ್ಲೀಷಲ್ಲಾದರೂ ಹೇಳೋದು ಕನ್ನಡದಲ್ಲೇ ಹೇಳ್ತಾ ಇದ್ದೀನಿ, ಏನೂ ತೊಂದರೆ ಇಲ್ಲ ಅಂತ ಕಾಣ್ತೀನಿ. ಇಷ್ಟೇ ಅಲ್ಲ, ಇನ್ನು 5 ನಿಮಿಷನ 40ಕ್ಕೆ ನಿಲ್ಲಿಸ್ತೀನಿ. 36 ಆಯಿತು. ಕಾಲ ನದಿಯಲ್ಲಿ ನಮ್ಮ ಬಾಳ ದೋಣಿಯು ಮೆರೆದು ತೇಲುತ್ತ ಭಯವ ಕಾಣದೆ ಸಾಗುತ್ತಿರಲು ಗಾಳಿ ಯಾವಾಗಮೋ ಬಂದು ಎತ್ತಣಿಂದಲೋ ಬೀಸುತ್ತ ಮೇಲೆ ಕೆಳಗಾಗಿಬುದು ಮಂಕುತಿಮ್ಮ. ಅಂಬಿಗನಿಗೆ, ನಾವಿಕನಿಗೆ ಅವನ ವಿದ್ಯೆಯ ಬಗ್ಗೆ ತುಂಬ ಭರವಸೆ ಇದೆ. ಯಾವ ದಿಕ್ಕಿನಲ್ಲಿ ನದಿ ಹರಿತಾ ಇದೆ, ಯಾವ ಕಡೆ ಎದುರುಗಾಳಿ ಬರ್ತಾ ಇದೆ, ಹೇಗೆ ದಾಟಿಸಬೇಕು, ಹೇಗೆ ಹರಿಗೋಲನ್ನು ಹುಟ್ಟು ಹಾಕಬೇಕು ಎಲ್ಲ ಅವನಿಗೆ ಗೊತ್ತಿದೆ. ಕಾಲ ನದಿಯಲ್ಲಿ ನಮ್ಮ ಬಾಳ ದೋಣಿಯು ಮೆರೆದು ತೇಲುತ್ತ ಭಯವ ಕಾಣದೆ ಸಾಗುತ್ತಿರಲು ಗಾಳಿ ಯಾವಾಗಮೋ ಬಂದು ಎತ್ತಣಿನೋ ಬೀಸುತ್ತ ಮೇಲು ಕೀಳಾಗಿರುವುದು. ಸೊ ಯು ಕ್ಯಾನ್ ನೆವರ್ ಬಿ ಫುಲ್ಲಿ ಕಾನ್ಫಿಡೆಂಟ್ ಅಬೌಟ್ ಯುವರ್ ಸೆಲ್ಫ್. ಈಗ ಶೃಂಗೇರಿ ಸ್ವಾಮಿಗಳು ವಿವಿಧ ನಮ್ಮ ವಿಧುಶೇಖರ ಭಾರತಿಗಳು ಹೇಳಿದ್ದು ಇವತ್ತು ಬಂದಿದೆ ವಾಟ್ಸಪ್ಪಲ್ಲಿ, ನೀವುಗಳು ಎಲ್ಲ ನೋಡಿರ್ಬೋದು. ಅವ್ರು ಹೇಳ್ತಾರೆ, ಯಾರಪ್ಪ ಈ ಪ್ರಪಂಚದಲ್ಲಿ ಸಮಾಜದಲ್ಲಿ ಶ್ರೇಷ್ಠ ವ್ಯಕ್ತಿ, ಗಟ್ಟಿಯಾದವರು, ಇವತ್ತಿನ ಬಂದೆ ಬೇಕಾದ್ರೆ ಯಾರಿಗಾರು ಹಾಕ್ತೇನೆ ಆಮೇಲೆ ನೋಡಿ. ಹಾಂ, ನೋಡಿದಿರಲ್ವಾ? ಹಾಂ, ಆವಾಗ ಯಾರು ಅಂತ ಹೇಳಿದ್ರೆ ಶ್ರೀಮಂತನ, ಬುದ್ಧಿವಂತನ, ಜ್ಞಾನಿನ, ವಿಜ್ಞಾನಿನ ಅಂತ ಹುಡುಕಿದ್ರೆ ಯಾರೂ ಅಲ್ಲ, ಬ್ರಹ್ಮಜ್ಞಾನಿ ಮಾತ್ರ. ವಿಧುಶೇಖರ ಭಾರತಿಯಿಂದ ಹೇಳಿ. ಯಾಕೆ ಬ್ರಹ್ಮಜ್ಞಾನಿ ಮಾತ್ರ ಅಂತಲೂ ಅವರೇ ಹೇಳ್ತಾರೆ. ನಾನು ಕೆಮಿಸ್ಟ್ರಿ ಓದಿದೆ, ರಸಾಯನಶಾಸ್ತ್ರ, ನಾನು ಭೌತಶಾಸ್ತ್ರ ಓದಿದೆ, ನಾನು ವಿಜ್ಞಾನದಲ್ಲಿ PhD ತಗೊಂಡೆ, ಎಲ್ಲವೂ ಹೌದು. ಯಾವುದ್ರ ಬಗ್ಗೆ ಎಲ್ಲ ತಿಳ್ಕೊಂಡೆ? ಒಂದು ವಿಷಯದ ಬಗ್ಗೆ ಎಲ್ಲ ತಿಳ್ಕೊಂಡೆ. ಇನ್ನೂ ತಿಳ್ಕೋಬೇಕು, ಇನ್ನೂ ಬರಬೇಕು. ಬೇರೆಯವನು ಇನ್ನೊಂದು ಇನ್ವೆಸ್ಟಿಗೇಷನ್ ಮಾಡ್ತಾನೆ, ಒಬ್ಬನ ಇನ್ವೆನ್ಷನ್ ಮಾಡ್ತಾನೆ, ಒಬ್ಬನೇನೋ ಎಲ್ಲ ಇದೆ. ಅದು ಯಾವುದು ಇಲ್ಲದೆ ಇರೋದು ಬ್ರಹ್ಮಜ್ಞಾನಿಗೆ. ಬ್ರಹ್ಮಜ್ಞಾನವನ್ನು ತಿಳ್ಕೊಂಡ್ಮೇಲೆ ಬೇರೆ ಏನೂ ತಿಳ್ಕೊಳ್ಬೇಕಾದ್ದು ಇರೋದಿಲ್ಲ ಅಂತ ಒಂದು ಬೌದ್ಧಿಕ ಸ್ತರವನ್ನು ತಲುಪಬೇಕಾದ್ರೆ ಏನು ಮಾಡಬೇಕು? ನಮಗೆ ಲಿವ್ ಟು ದ ಪ್ರೆಸೆಂಟ್ ವಿತೌಟ್ ಬ್ರೂಡಿಂಗ್ ಓವರ್ ಪಾಸ್ಟ್ ಆರ್ ಫಿಯರಿಂಗ್ ಅಬೌಟ್ ಫ್ಯೂಚರ್. ಮುಂದೇನೋ ಮತ್ತೇನೋ ಇಂದಿಗ ಮಾತೇಕೆ, ಮುಂದೇನೋ ಮತ್ತೇನೋ ಇಂದಿಗೆ ಆ ಮಾತೇಕೆ, ಸಂದರ್ಭ ಬರಲಿ ಬಂದಾಗಳ ಆ ಚಿಂತೆ. ಅವತ್ತಿನ ದಿವಸ ಅದನ್ನು ಎದುರಿಸಬೇಕು. ಹೊಂದಿಸುವನು ಯಾರೋ ಸರಿ ಹೊಂದಿಸ್ತಾನೆ, ಆ ಹೊತ್ತಿಗೆ ಅದನ್ನು ಸಮಸ್ಯೆಯನ್ನು ಕೊಟ್ಟು ಪರಿಹಾರವನ್ನು ಕೊಡ್ತಕ್ಕಂಥವನು, ಹೊಂದಿಸ್ತಕ್ಕಂಥವನು ಎಲ್ಲೋ ಇದ್ದಾನೆ. ನಿನ್ನಾಳಲ್ಲ ಅದು. ನಿನ್ನ ಪರ್ಸನಾಲಿಟಿ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಬೇರಿಹನು. ಇಟ್ ಈಸ್ ಎ ಡಿಫರೆಂಟ್ ಕೆಪಾಸಿಟಿ, ಇಟ್ ಈಸ್ ಎ ಸೂಪರ್ ಹ್ಯೂಮನ್ ಎಲಿಮೆಂಟ್ ವಿಚ್ ಈಸ್ ಗೋಯಿಂಗ್ ಟು ಬ್ಯಾಲೆನ್ಸ್ ದಿ ಇಂಬ್ಯಾಲೆನ್ಸ್ಡ್ ಸಿಚುವೇಶನ್. ಇಟ್ ಈಸ್ ನಾಟ್ ಯುವರ್ ಸೆಲ್ಫ್. ಇಂದಿಗಿಂದಿನ ಬದುಕು ಮಂಕುತಿಮ್ಮ. ಯು ಹ್ಯಾವ್ ಟು ಲಿವ್ ಓನ್ಲಿ ಟು ದಿ ಪ್ರೆಸೆಂಟ್. ಹೊಸಬನಾಗುವನು ಅನುಕ್ಷಣಂ ಮಾನವನು, ಹೊಸಬನಾಗುವನು ಅನುಕ್ಷಣ ಮಾನವನು. ವಸುಧೆಯ ಮೂಸೆಯಲಿ ಪುಟಪಾಕವಂತು ರಸಮೂರ್ತಿಯಾಗುವನು. ಜಗದಾತ್ಮಮತಿ ಬೆಳೆಯೇ, ಜಗದ ಆತ್ಮಮತಿ ಬೆಳೆಯೇ. ನಾನು ಜಗತ್ತಿನ ಒಂದು ಅವಿಭಾಜ್ಯ ಅಂಗ ಅಂತ ಹೇಳಿ ವಿಶ್ವ ಕುಟುಂಬ ಅನ್ನುವಂಥ ಒಂದು ವಸುದೈವ ಕುಟುಂಬಕಂ ಅನ್ನುವಂಥ ಭಾವನೆ ಬೆಳೆದರೆ ಕಸವೆಲ್ಲ ಕಳೆದವನು ರಸಮೂರ್ತಿಯಾಗುವನು. ಎಲ್ಲ ಕಲ್ಮಶಗಳನ್ನು, ದೋಷಗಳನ್ನು, ಲೋಪಗಳನ್ನು ಕಳ್ಕೊಂಡು ಅವನು ಸರಿಯಾಗಿ
ಸರಿ ಹೋಗ್ತಾನೆ ಅಂತ ಹೇಳಿ ಇದನ್ನು 40 ಆಯಿತು. ಆವ ಬೇಳೆ ಯಾವ ನೀರಿನಲ್ಲಿ ಬೇಯುವುದು, ಆವ ಜೀವದ ಪಾಕ ಯಾವ ತಾಪದಿಂದಲೂ. ಉಷ್ಣತೆಯ ಮಟ್ಟ ನಮಗೆ ಗೊತ್ತಿಲ್ಲ, ಎಷ್ಟು ಸೆಲ್ಸಿಯಸ್ ಡಿಗ್ರಿಗೆ ಯಾವುದು ಬೇಯುತ್ತೆ ಅಂತ ಗೊತ್ತಿಲ್ಲ. ಆ ವಿವರವನ್ನು ಕಾಣದೆ ಆಕ್ಷೇಪಣೆಯದೇನು, ಅವನು ಒಳ್ಳೆಯವನಲ್ಲ, ಇವನು ಕೆಟ್ಟವನು, ಇವನು ಬುದ್ಧಿವಂತ ಅಲ್ಲ, ಅವನು ದಡ್ಡ, ಇದನ್ನೆಲ್ಲ ಅಳತೆ ಮಾಡೋದಕ್ಕೆ ಅದಕ್ಕೆ ಬೇಕಿರುವಷ್ಟು ಪಕ್ವತೆಯ ಉಷ್ಣತಾ ಶಕ್ತಿ ಎಷ್ಟು ಅಂತ ನಿಂಗೆ ಗೊತ್ತಿಲ್ಲ. ದೈವ ಗುಟ್ಟು ಅದು ತಿಳಿಗೆ ಮಂಕುತಿಮ್ಮ, ಅದು ದೈವಕ್ಕೆ ಮಾತ್ರ ಗೊತ್ತಿರೋದು. ಅದರಿಂದ ಹಾಲ ಕಾಯಿಸಿ ಹೆಪ್ಪ ನಿಕ್ಕಿ ಕಡೆದೊಡೆ, ಹಾಲನ್ನು ಕಾಯಿಸಿ ಹೆಪ್ಪಾಕಿದರೆ ಮೊದಲು ಮೇಲೆ ಕಾಣದ ಬೆಣ್ಣೆ ತೇಲಿ ಬರುವಂತೆ. ನವನೀತ, ಕೃಷ್ಣನ ವಿಚಾರದಲ್ಲಿ ನವನೀತ ಚೋರ ಅಂತ ಹೇಳ್ತೀವಲ್ಲ, ಕಣ್ಣಿಗೆ ಕಾಣದ ಬೆಣ್ಣೆಯನ್ನು ಹೊರಗೆ ಬರುವಂತೆ ಮಾಡುವುದು. ಬಾಳನು ಈ ಜಗದ ಮಂತು ಕಡಗೋಲು, ಜಗತ್ತು ಸಮಾಜವಂತಕ್ಕಂಥ ಕಡೆಗೋಲು ಕಡೆಯಲ್ಲಿ ಏಳುವುದು. ಆಳದಿಂದ ಆತ್ಮಮತಿ ಮಂಕುತಿಮ್ಮ. 45ಕ್ಕೆ ನಿಲ್ಲಿಸಿದ್ದೇನೆ, ಬಹುಶಃ ಸಾಕಿರ್ಬೋದು. ಬೋರ್ ಹೊಡೆದಿದ್ರೆ ನಂಗೆ ನಿಜ ಹೇಳಬೇಕು, ನಾಳೆ ಮಾತು. ಮಕ್ಕಳ ಭವಿಷ್ಯಕ್ಕೆ ಕಕ್ಕೂಲಿತೆ ಪಡಬೇಡ. ಮಕ್ಕಳ ಭವಿಷ್ಯ ಹೇಗಾಗುತ್ತೋ, ಇವನು ಇಂಜಿನಿಯರ್ ಆಗಬೇಕು, ಇವನು ಡಾಕ್ಟರ್ ಆಗಬೇಕು, ಇವನು ಟೀಚರ್ ಆಗಬೇಕು, ಇವಳಿಗೆ ಮದುವೆ ಆಗಬೇಕು. ಮಕ್ಕಳ ಭವಿಷ್ಯಕ್ಕೆ ಕಕ್ಕೂಲಿತಗೊಳ್ಳಬೇಡ. ಪಕ್ಕಾಗುವುದು ಭಾಗ್ಯವೆಂತೋ ಅಂತ. ಅವರವರ ಯೋಗದಲ್ಲಿ ಅದೃಷ್ಟದಲ್ಲಿ ಎಷ್ಟಿದೆಯೋ ಹಾಗೆ ಆಗುತ್ತೆ. ಯಾಕೆ ಗೊತ್ತಾ, ದಕ್ಕಿತೆ ಕುರು ಪಾಂಡವತನರಿಗೆ ರಾಜ್ಯ ಸುಖ. ಅವರು ಕುರುವಂಶದ ಉತ್ತರಾಧಿಕಾರಿಗಳಾಗಿದ್ದರು, ಪಾಂಡು ಸಂತಾನವೇ ಆಗಿದ್ದರು, ಭೀಷ್ಮನಂಥ ಮುತ್ತಜ್ಜನೇ ಇದ್ದರು. ಅವ್ರಿಗೇನಾದರೂ ರಾಜ್ಯ ಸುಖ ಸಿಗ್ತಾ? ಅವರವರೇ ಮಂಕುತಿಮ್ಮ. ಮಕ್ಕಳು ಅವರವರ ಭಾಗ್ಯಕ್ಕೆ, ಅವರವರ ವಿಚಾರಕ್ಕೆ ಅವರೇ ಹೊಣೆ. ಡೋಂಟ್ ವರಿ ಅಬೌಟ್ ಯುವರ್ ಚಿಲ್ಡ್ರನ್ ಆ್ಯಂಡ್ ದೇರ್ ಫ್ಯೂಚರ್. ಎಕ್ಸಾಂಪಲ್ ಈಸ್ ಪಾಂಡವಾಸ್, ಈವನ್ ದೋ ದೇ ಆರ್ ಫ್ರಮ್ ರಾಯಲ್ ಫ್ಯಾಮಿಲಿ ಅಂತ ಹೇಳಿದ್ದಾರೆ. ಮುಂದಕ್ಕೆ ನಾಳೆ ಬೋರ್ ಹೊಡೆದಿದ್ದರೆ